ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಮಕ್ಕಳಿಗೆ ನೀಡೋ ಶಿಕ್ಷಣ ಹೇಗಿರಬೇಕು ಅಂದ್ರೆ ಮುಂದೆ ಜೀವನದಲ್ಲಿ ಅಥವಾ ತಮ್ಮ ಭವಿಷ್ಯದಲ್ಲಿ ಮಕ್ಕಳು ಅದನ್ನ ಅಳವಡಿಸಿಕೊಂಡು ಉತ್ತಮ ಬದುಕು ಸಾಗಿಸೋ ರೀತಿಯಲ್ಲಿ ಇರಬೇಕು. ಹೀಗಾಗಿನೇ ಮಕ್ಕಳ ಕಲಿಕೆಯ ಹಂತದಲ್ಲಿ ವಿವೇಕಾನಂದರು, ಅಂಬೇಡ್ಕರ್, ಗೌತಮ್ ಬುದ್ಧ, ಎಪಿಜೆ ಅಬ್ದುಲ್ ಕಲಾಂ, ಕಿತ್ತೂರು ರಾಣಿ ಚೆನ್ನಮ್ಮ, ಕಲ್ಪನಾ ಚಾವ್ಲಾ ಹೀಗೆ ಅತ್ಯಂತ ಸ್ಫೂರ್ತಿದಾಯಕ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ಪಠ್ಯದಲ್ಲಿ ಸೇರಿಸಲಾಗಿದೆ. ಆದರೆ ಈ ಶಾಲೆಯ ಪಠ್ಯ ಪುಸ್ತಕದಲ್ಲಿನ ಅದೊಂದು ಪಾಠ ನೋಡಿ ಮಕ್ಕಳು ಹಾಗೂ ಪೋಷಕರು ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಸಿಂಧಿ ಶಾಲೆ ವಿನಾಕಾರಣ ವಿವಾದ ಮೈಮೇಲೆಳ್ಕೊಂಡಿದೆ. ಹೌದು, ಸಿಂಧಿ ಶಾಲೆಯ 7ನೇ ತರಗತಿಯ ಪಠ್ಯದಲ್ಲಿ ನಟಿ ತಮನ್ನಾ ಭಾಟಿಯಾ ಕುರಿತಾಗಿ ಒಂದು ಅಧ್ಯಾಯವನ್ನ ಸೇರಿಸಿದ್ದು, ಇದರಿಂದ ಏನ್ ಕಲಿಕೆಗೆ ಸಿಗಲಿದೆ ಅಂತ ಪೋಷಕರು ರೊಚ್ಚಿಗೆದ್ದಿದ್ದಾರೆ. ಸಿಂಧ್ ವಿಭಜನೆಯ ನಂತರದ ಜೀವನ, ವಲಸೆ, ಸಮುದಾಯ ಮತ್ತು ಕಲಹ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇರುವಂತಹ ಅಧ್ಯಾಯವೊಂದರಲ್ಲಿ ನಟಿ ತಮನ್ನಾ ಅವರ ಬಗ್ಗೆ ವಿವರಿಸಲಾಗಿದ್ದು, ಇದನ್ನೇ ಮಕ್ಕಳಿಗೂ ಕೂಡ ಬೋಧನೆ ಮಾಡಲಾಗ್ತಾ ಇದೆ. ಹೀಗಾಗಿ ತಮನ್ನಾ ಪಠ್ಯವನ್ನ ಸೇರ್ಪಡೆ ಮಾಡಿರುವುದಕ್ಕೆ ಹಲವಾರು ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತಮನ್ನಾ ಅವರು ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಟಿಸ್ತಾರೆ. ಅಂತ ಸಿನಿಮಾಗಳಲ್ಲಿ ಅವರು ಮಕ್ಕಳು ನೋಡಲು ಯೋಗ್ಯವಲ್ಲದ ರೀತಿಯ ದೃಶ್ಯಗಳಲ್ಲಿಯೂ ಕೂಡ ಕಾಣಿಸಿಕೊಳ್ತಾರೆ. ಅಂತವರು ಮಕ್ಕಳಿಗೆ ಆದರ್ಶವಾಗಬೇಕಾ? ಅವರಿಂದ ಮಕ್ಕಳು ಕಲಿಯುವುದಾದ್ರೂ ಏನಿದೆ ಅಂತ ಶಾಲೆಯ ಆಡಳಿತ ಮಂಡಳಿಯನ್ನ ಪೋಷಕರು ಪ್ರಶ್ನಿಸಿದ್ದಾರೆ. ಇನ್ನು ಈ ವಿಚಾರ ಯಾವಾಗ ವಿವಾದ ರೂಪ ಪಡೆದುಕೊಳ್ತೋ ಶಾಲೆಯ ಆಡಳಿತ ಮಂಡಳಿಯು ಪೋಷಕರನ್ನ ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದೆ. ಇದು ಮುಖ್ಯ ಪಾಠ ಅಲ್ಲದೇ ಇದ್ರೂ ಕೂಡ ಪಠ್ಯೇತರ ಒಂದು ಅಧ್ಯಾಯ ಅಂತ ಹೇಳ್ಕೊಂಡಿದೆ. ಅದರಲ್ಲಿ ತಮನ್ನಾ ಪಾಠವನ್ನ ಅಳವಡಿಸಲಾಗಿದೆ. ಈ ಪಠ್ಯೇತರ ಪಠ್ಯವು ಸಿಂಧೂ ಕಣಿವೆಯ ವಿಭಜನೆಯ ನಂತರ ಸಿಂಧೂ ಜನಾಂಗದ ಜನಜೀವನ ಹೇಗಿದೆ ಎಂಬುದಾಗಿದೆ. ತಮನ್ನಾ ಅವರು ಸಿಂಧಿ ಹಿಂದೂ ಸಮುದಾಯಕ್ಕೆ ಸೇರಿರುವುದರಿಂದ ಹಾಗೂ ಸಿನಿಮಾ ಜಗತ್ತಿನಲ್ಲಿ ಅವರು ಸಹ ಸಾಧನೆ ಮಾಡಿರೋದ್ರಿಂದ ಆ ನಿಟ್ಟಿನಲ್ಲಿ ಈ ಪಠ್ಯವನ್ನ ಸೇರಿಸಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಪೋಷಕರು ಈ ಪಾಠವನ್ನ ಮಕ್ಕಳಿಗೆ ಮಾಡದಂತೆ ತಾಕೀತು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಸಿಂಧ್ ಸಮುದಾಯದ ಬಗ್ಗೆ ತಿಳಿಸುವ ವೇಳೆ ತಮನ್ನಾ ಅವರ ಪಾಠವನ್ನ ಸೇರಿಸಲಾಗಿದೆ. ಅವರು ಹುಟ್ಟಿದ ದಿನ, ಅವರು ಮಾಡಿದ ಸಿನಿಮಾಗಳ ವಿವರ ಅಂದ್ರೆ ತೆಲುಗು, ತಮಿಳಿನಲ್ಲಿ ಅವರು ಅಭಿನಯಿಸಿರುವ ಬಗ್ಗೆಯೂ ಕೂಡ ಪಠ್ಯದಲ್ಲಿ ವಿವರಣೆ ನೀಡಲಾಗಿದೆ. ಆದರೆ ಇದು ಅವಶ್ಯಕತೆ ಇಲ್ಲ ಅಂತ ಹೇಳಿರುವ ಪೋಷಕರು ಈ ಕುರಿತಾಗಿ ಮಕ್ಕಳ ಹಕ್ಕುಗಳ ಆಯೋಗ ಹಾಗೂ ಖಾಸಗಿ ಶಾಲೆಗಳ ಒಕ್ಕೂಟಕ್ಕೆ ದೂರು ಕೂಡ ನೀಡಿದ್ದು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಈ ಸಿಂಧಿ ಸಮುದಾಯ ಅಂದ್ರೆ ಏನು ಅಂತ ನೋಡೋದಾದ್ರೆ, ನಮ್ಮ ದೇಶ ಸ್ವತಂತ್ರವಾಗುವುದಕ್ಕೂ ಮುನ್ನ ಅಂದ್ರೆ ಭಾರತ ಪಾಕಿಸ್ತಾನ ಅಂತ ಹೇಳಿ 2 ದೇಶಗಳಾಗುವ ಮುನ್ನ ಅಖಂಡ ಭಾರತದ ವಾಯುವ್ಯ ಭಾಗದಲ್ಲಿ ಸಿಂಧ್ ಪ್ರಾಂತ್ಯವಿತ್ತು. ಈಗಲೂ ಕೂಡ ಅದು ಪಾಕಿಸ್ತಾನದಲ್ಲಿದೆ. ಅಲ್ಲಿ ವಾಸಿಸುವವರನ್ನ ಸಿಂಧಿಗಳು ಅಂತ ಕರೀತಾರೆ. ಅವರಲ್ಲಿ ಹಿಂದೂ ಧರ್ಮವನ್ನ ಪಾಲಿಸುವವರನ್ನ ಸಿಂಧಿ ಹಿಂದೂಗಳು ಅಂತ ಕರೀತಾರೆ. ಹಾಗೆ ಮುಸ್ಲಿಂ ಧರ್ಮವನ್ನ ಪಾಲಿಸುವವರನ್ನ ಮುಸ್ಲಿಂ ಸಿಂಧಿಗಳು ಅಂತ ಕರೀತಾರೆ. ಈ ಒಟ್ಟಾರೆ ಸಮುದಾಯದ ಮಾತೃಭಾಷೆ ಇಂಡೋ ಆರ್ಯನ್ ಆಗಿದೆ. 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆಯಾದಾಗ ಅಲ್ಲಿದ್ದ ಲಕ್ಷಾಂತರ ಸಂಖ್ಯೆಯಲ್ಲಿನ ಸಿಂಧಿ ಹಿಂದೂಗಳು ಭಾರತಕ್ಕೆ ವಲಸೆ ಬಂದಿದ್ರು. ಪಾಕಿಸ್ತಾನದಲ್ಲೇ ಕೆಲವು ಹಿಂದೂ ಸಿಂಧಿಗಳು ಉಳಿದಿದ್ರು. ಅದರಲ್ಲಿಯೂ ಕೂಡ ಗುಜರಾತ್, ರಾಜಸ್ಥಾನ ಸೇರಿದಂತೆ ಉತ್ತರ ಭಾರತದ ಹಲವಾರು ಕಡೆಗಳಲ್ಲಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. 1951ರ ಜನಗಣತಿ ಪ್ರಕಾರ 7,76,000 ಸಿಂಧಿ ಹಿಂದೂಗಳು ಭಾರತದಲ್ಲಿದ್ರು. ಕಾಲ ಕಳೆದಂತೆ ಉದ್ಯೋಗ, ಶಿಕ್ಷಣ ಮತ್ತಿತರ ಕಾರಣಗಳಿಂದಾಗಿ ಭಾರತದ ಇತರ ಭಾಗಗಳಿಗೂ ಕೂಡ ಅವರು ವಲಸೆ ಬಂದು ನೆಲೆಸಿದ್ದಾರೆ. ಇವರೆಲ್ಲರೂ ಭಾರತೀಯರೆಂದೇ ಪರಿಗಣಿಸಲಾಗಿದೆ. ಇದಾಗಿತ್ತು ದಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.